ಹಾಯ್ ಹಲೋ ನಮಸ್ಕಾರ. ನಾನು ನಾಗವೇಣಿ ಅಂತ. ನನ್ನ ಚಾನಲ್ಗೆ ಸ್ವಾಗತ ನಿಮ್ಗೆ. ನೋಡ್ರಿ, ಇವತ್ತು ನಾನು ಈ ಲಾಗ್ನಾಗ ಏನು ರೆಸಿಪಿ ಅಂತಂದ್ರೆ ಸ್ಪೆಷಲ ನಾನು ರೊಟ್ಟಿ ಇಂಬಲೆ ಬೀನ್ಸ್ ಪಲ್ಯ ಮಾಡಕತ್ತೀನಿ. ಅಷ್ಟರೊಳಗನ ನಮ್ಮ ಮನೆಯವ್ರು 300 ಗ್ರಾಮ್ದಷ್ಟು ಚಿಕನ್ ತೊಗೊಂಬಂದಾರು. ಇದನ್ನು ಏನು ಮಾಡೋದಪ್ಪ ಅಂತ ಹೇಗೆ ನನಗೆ ರೆಸಿಪಿ ಮಾಡೋದು ಅಂತ ತಿಳಿಲಿಲ್ಲ. ಅದಕ್ಕೆ ನಾನಿಲ್ಲೇ ಸೈಡಾಗೆ ಚಿಕನ್ ಪೆಪ್ಪರ್ ಫ್ರೈ ಅಂತ ಹೇಗೆ ಸೈಡ್ ಡಿಶ್ ಆಗಿ ಮಾಡಕತ್ತೀನಿ. ನೋಡ್ರಿ, ಇವನಿಗೆ ನಾನು ಚಿಕ್ಕದಾಗೆ ಒಂದು ಸ್ವಲ್ಪ ಹೆಂಚ್ಕೊಂಬಂದೇನಿ ಅವನ್ನ, ಅಂದ್ರೆ ಉಪ್ಪು ಖಾರ ಹಿಡೀಲಿ, ಆಮೇಲೆ ಜಲ್ದಿ ಬೇವಿಲ್ಲ ಅಂತ ಹೇಗೆ. ನಿಮ್ಮ ಮನೆಯೊಳಗೆ ನಾನ್ ಸ್ಟಿಕ್ ಇದ್ರೆ ಅದ್ರೊಳಗೆ ನೀವು ಇವನ್ನ ಚಿಕನ್ ಪೆಪ್ಪರ್ ಫ್ರೈ ಮಾಡ್ಬೋದು. ನಾನಿಲ್ಲಿ ಬಾಣಲೆ ತೊಗೊಂಡೇನಿ ರೀ. ನಮ್ಮ ಸೈಡ ಕಡಾಂಗಿ ಅಂತಾರೆ ಇದನ್ನು. ನೋಡ್ರಿ, ಕಡಾಂಗಿ ಒಳಗೆ ನಾನಿಲ್ಲಿ ಚೆನ್ನಾಗಿ ತೊಳೆದಂಥ ಚಿಕನ್ ಹಾಕಾಕತ್ತೀನಿ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಚಿಕನ್ ಒಳಗೆ ಏನಿರ್ತೈತಲ್ರಿ ನೀರಿನ ಅಂಶ, ಅದರಲ್ಲೇನ ಇವ ಬೇಯಬೇಕ್ರಿ ಅದ. ನೋಡ್ರಿ, ಚಿಕನ್ಗೆ ನಾನಿಲ್ಲೇ 2 ಸ್ಪೂನಷ್ಟು ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಮತ್ತು ಚಿಕನ್ ಒಳಗಿರುವಂಥ ನೀರು ಅದರಲ್ಲೇನ ಬೇಯಬೇಕ್ರದ, ಬೇಯೋದು ಫ್ರೈ ಆಗ್ಬೇಕ್ರದ. ಇದು ಮಾಡೋದು ರೆಸಿಪಿ ಸಿಂಪಲ್ಲ ಅಷ್ಟ ಮತ್ತು ರುಚಿಯಾಗಿಯೂ ಇರ್ತೈತಿ. ನೋಡ್ರಿ, ಇವಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕಾಕತ್ತೀನಿ. ನಿಮ್ಗೆ ರುಚಿಗೆ ತಕ್ಕಷ್ಟ ನೀವು ಉಪ್ಪು ಹಾಕೋರಿ. ಉಪ್ಪು ಹಾಕಿದ ನಂತರ ಮೇನ್ ಉಪ್ಪು ಅರಿಶಿನ ಅಷ್ಟಾರಿ. ಇದಕ್ಕೆ ಭಾಳ ಸಾಮಗ್ರಿಗಳೇನು ಬೇಕಾಗಂಗಿಲ್ಲ. ನಾನಿಲ್ಲಿ ಅರಿಶಿನ 1 ಸ್ಪೂನಷ್ಟು ಹಾಕಾಕತ್ತೀನಿ. ಅರಿಶಿನ ಒಂದು ಸ್ವಲ್ಪ ಭಾಳ ಇರ್ಬೇಕ್ರಿ. ಎಣ್ಣೆ, ಉಪ್ಪು, ಅರಿಶಿನ ಎಲ್ಲ ಅದ. ಚಿಕನ್ ಹೋಳಿ ಇರ್ತೈತಲ್ರಿ, ಅದಕ್ಕೆಲ್ಲ ಹತ್ತುವಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನು ಸಣ್ಣ ಉರಿ ಒಳಗೆ ನಾವು ಮಿಕ್ಸ್ ಮಾಡ್ಕೊತ ಇದನ್ನು ಮಾಡ್ರೆ ಚಿಕನ್ ಒಳಗಿರೋವಂಥ ನೀರೆಲ್ಲ ಅದ ಹೊರಗೆ ಬರ್ತೈತ್ರಿ. ನೀರು ಬಂದ ಕುದಿಯೋ ಮಟ್ಟನೂ ನಾವು ಹಂಗೆ ಒಲೆ ಮೇಲೆ ತಳ ಹಿಡಿಲಾರಂಗೆ ಕೈ ಆಡಿಸ್ಕೊತನ ಇರಬೇಕ್ರಿ. ನೋಡ್ರಿ, ಸ್ವಲ್ಪ ಸ್ವಲ್ಪ ನೀರು ಬಿಡಾಕತೈತಿ. ಅದನ್ನು ಕೈಯ ಆಡಿಸ್ಕೊಂತಾನೆ ಇರ್ಬೇಕ್ರಿ, ಇಲ್ಲಕ್ಕೆ ತಳ ಹಿಡಿಯೋ ಚಾನ್ಸಸ್ ಇರ್ತೈತ್ರಿ ಅದ. ನಾನಿಲ್ಲೇ ಚಿಕನ್ ಪೆಪ್ಪರ್ ಫ್ರೈ ಮಾಡಾಕತ್ತೀನಿ. ಅತ್ತ ಬೀನ್ಸ್ ಮುರ್ಕೊಂಡು ಹಿಂಗೆ ಸ್ವಚ್ಛ ಮಾಡಿ ಮುರಿದು ಇಟ್ಟೇನ್ರಿ ಅವನ್ನ. ಅವನು ತೆವಿ ಒಳಗೆ ಹುರ್ಕೋಬೇಕ್ರಿ. ನಾನು 2 ಕೆಲಸ ಒಮ್ಮೆ ಆಗಾಕತೈತಿ. ನೋಡ್ರಿ, ಈಗ ಒಂದು ಸ್ವಲ್ಪ ಚಿಕನ್ ಒಳಗಿನ ನೀರೆಲ್ಲ ಆವಿಯಾಗಿ ಅದು ಎಣ್ಣೆ ಒಳಗೆ ಫ್ರೈ ಆಗಾಕತೈತ್ರಿ. ಈಗ ಹಿಂಗೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕ್ರದ. ಈಗ ಒಂದು ಅರ್ಧ ಅಷ್ಟು ಚಿಕನ್ ಫ್ರೈ ಆಗೈತ್ರದ. ನಾವು ಕೈ ಆಡಿಸ್ಕೊಂತಾನೆ ಇರ್ಬೇಕ್ರಿ, ಇಲ್ಲಕ್ಕೆ ಹಿಂಗೆ ತಳ ಹಿಡಿತೈತ್ರದ. ನಾನ್ ಸ್ಟಿಕ್ ಒಳಗೆ ಹಿಂಗೇನು ಆಗಂಗಿಲ್ಲ. ನೋಡ್ರಿ, ಇದನ್ನು ಮಾಡ್ಕೊತಾನ ನಾನಿಲ್ಲೇ ತೆವಿ ಒಳಗೆ ಬೀನ್ಸ ತೊಳೆದ ಕ್ಯಾಸ ಅವನು ಹುರಿಯಾಕ ಈ ಕಡೆ ಸೈಡ್ ಒಲೆ ಮೇಲೆ ಇಟ್ಟೇನು. ನೋಡ್ರಿ, ಇವಾಗ ನೋಡ್ರಿ ಚಿಕನ್ ಎಲ್ಲ ಇದು ಎಣ್ಣೆ ಬಿಟ್ಟ ಆಲ್ಮೋಸ್ಟ್ ಆಗಾಕೆ ಬಂದೈತ್ರದ. ಎಲ್ಲ ಅದ ಫ್ರೈ ಆಗ್ಯಾವ್ರವ. ಇತ್ತಾಗ ಬೀನ್ಸನ್ನು ಹುರಿದ ರೆಡಿ ಆಗೈತ್ರದ. ಇನ್ನು ಅದನ್ನು ಒಗ್ಗರಣೆ ಹಾಕೋದಷ್ಟ ಉಳ್ದೈತೆ. ನೋಡ್ರಿ, ಈಗ 2 ಕೆಲಸ ಒಮ್ಮೆ ಆಗಾಕತೈತಿ. ಈಗ ಇದನ್ನು ತವ ಎಲ್ಲ ಕೆಳಗಿಳಿಸಿ ನಾನು ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡ್ತೇನೆ. ನೋಡ್ರಿ, ಈಗ ಇದಕ್ಕೆ ನಾನು ಚಿಕನ್ಗೆ ಒಂದು 4 ಮೆಣಸಿನ್ಕಾಯಿ ಹಿಂಗೆ ಉದ್ದಗ ಹೆಂಚಿ ಕ್ಯಾಸ ಅವನ್ನ ಚಿಕನ್ ಒಳಗೆ ಹಾಕಾಕತ್ತೇನೆ ರೀ. ಅಂದ್ರೆ ಅದು ಖಾರೆಲ್ಲ ನಾನಿಲ್ಲೇ ಮೆಣಸ್ಕಾಳು ಪುಡಿ ಹಾಕೋದ್ರಿಂದ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಖಾರವಾಗಿರಲಿ ಅಂಥೇಳಿ ಅದನ್ನು ಬಳಸೇನ್ರಿ.
ಎಲ್ಲ ಥರ ಚಿಕನ್ ಫ್ರೈ ಮಾಡಿರ್ತೀವಿ, ಹಿಂಗೊಮ್ಮೆ ಮಾಡ್ರೆ ಮಸ್ತಾಗಿ ಬಂದಿರ್ತಾವ್ರವ ನೋಡ್ರಿ. ಅಲ್ಲಿ ಚಿಕನ್ ಫ್ರೈ ಅಂದ್ರೆ ಮೆಣಸಿನ್ಕಾಯಿ ಎಲ್ಲ ಖಾರ ಬಿಡಲಿ ಅಂತ ಏಕಸ್ ಅಲ್ಲಿ ಒಂದು ಸ್ವಲ್ಪ ಇದನ್ನು ಬಿಟ್ಟೇನ್ರಿ ಅದನ್ನು. ಅದಾದ ನಂತರ ಈ ಕಡೆ ಒಲೆ ಮೇಲೆ ಬೀನ್ಸ್ ಪಲ್ಯ ಮಾಡೋಕೆ ಉಳ್ಳಾಗಡ್ಡಿ, ಹಸಿ ಖಾರ ಪೇಸ್ಟ್, ಆಮೇಲೆ ಅರಿಶಿನ, ಉಪ್ಪು ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಇದನ್ನು ಬೀನ್ಸ್ ಪಲ್ಯ ಮಾಡತ್ತೇನೆ ನೋಡ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಯಾಸ ಮುಚ್ಚಿ ಬೇಯಿಸಿರ ಪಲ್ಯ ರೆಡಿ ಆತ್ರದ. ರೊಟ್ಟಿ ಇಂಬಲೆ ಅಥವಾ ಚಪಾತಿ ಇಂಬಲೆ ತಿನ್ನಕ್ಕೆ ರುಚಿಯಾಗಿರ್ತೈತೆ ರೀ ಇದು ಬೀನ್ಸ್ ಪಲ್ಯ. ಇವಾಗ ನೋಡ್ರಿ ಬೀನ್ಸ ಬೇವಿ ಮಟ್ಟನೂ ನಾವು ಇನ್ನೊಂದು ಸ್ವಲ್ಪ ಇದ್ರದ್ದು ಕೆಲಸ ಇನ್ನೊಂದು ಸ್ವಲ್ಪ ಐತ್ರಿ. ಈಗ ನಾನು ಇದಕ್ಕೇನು ಮಾಡಬೇಕಪ್ಪ ಅಂದ್ರೆ ಅದು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ಯಾವಲ್ರಿ, ಅದು ಲಾಸ್ಟಿಗೆ ಹಿಂಗೆ ನಾವು ಕರಿಬೇವು ನಿಮಗೆ ಎಷ್ಟು ಬೇಕಲ್ರಿ, ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ಹಾಕೋಬೋದು, ಸ್ವಲ್ಪ ಬೇಕಂತಂದ್ರೆ ಸ್ವಲ್ಪನೂ ಹಾಕೋಬೋದು. ಜಾಸ್ತಿ ಇದ್ರನ್ನ ರುಚಿ ಆಗ್ತೈತಿ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಜಾಸ್ತನ ಕರಿಬೇವು ಹಾಕೀನಿ ನೋಡ್ರಿ. ಅದ ಎಣ್ಣೆ ಒಳಗನ ಎಣ್ಣೆ ಒಳಗನ ಅದು ಕರಿಬೇವು ಎಲ್ಲ ಫ್ರೈ ಆಗ್ಬೇಕ್ರಿ. ಅದ ಈ ಕರಿಬೇವು ಗಿಡ ಅಂತಂದ್ರೆ ನಾನು ಅಡುಗೆ ಬಳಸಿದಂಥ ಕರಿಬೇವು ನಮ್ಮ ಟೆರೆಸ್ ಮೇಲೆ ಪಾಟ್ ಒಳಗನ ನಾನು ಬೆಳೆಸೇನಿ ರೀ. ಮತ್ತು ಒಂದೇ ಲಾಗ್ನಾಗ ನಾನು ಆ ವಿಡಿಯೋನ ಹಾಕೇನಿ ನೋಡಿ ಬರ್ರಿ. ಇನ್ನೂ ಆ ವಿಡಿಯೋ ಯಾರು ನೋಡಿಲ್ಲ ಅಂತಂದ್ರೆ ಅದನ್ನು ನೋಡ್ಕೊಂಬರ್ರಿ. ಮತ್ತು ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಪೂರ್ತಿಯಾಗಿ ಲಾಗ್ ನೋಡಿಕೆಸ ನನಗೆ ಸಪೋರ್ಟ್ ಮಾಡಿರಿ. ಇವಾಗ ನೋಡ್ರಿ ಚಿಕನ್ ಪೆಪ್ಪರ್ ಫ್ರೈಗೆ ಪೆಪ್ಪರನ್ನು ಹಾಕೋದ್ಲೆ ಪೆಪ್ಪರ್ ಫ್ರೈ ಹೆಂಗೆ ಹಾಕತ್ತೆ ಹೇಳ್ರಿ. ಅದ್ರ ಸಲುವಾಗಿ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿದ್ದಿಂದ ಪೆಪ್ಪರ್ ಹಾಕಿ ಅದನ್ನೊಂದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಭಾಳ ರುಚಿಯಾಗಿರ್ತೈತ್ರಿ. ಅದು ಹಂಗೂ ತಿಂದರೂ ನಡಿತೈತೆ ರೀ. ಆಮೇಲೆ ಅನ್ನ ಸಾರ ರೊಟ್ಟಿ ಕಾಯಿಪಲ್ಯ ಅಂದರೂ ತಿಂದರೂ ನಡಿತೈತೆ ರೀ. ಇದು ನೋಡಿರಿ ಇಂಥ ರುಚಿ ನಿಮಗೆ ಎಂದೂ ಸಿಗಂಗಿಲ್ಲ. ನೀವು ಒಮ್ಮೆ ಮನೆಯೊಳಗೆ ಮಾಡ್ಕೊಂಡು ನೋಡಿರಿ ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ ಮುಖಾಂತರ ಹೇಳ್ರಿ. ಇವಾಗ ನಾಗವೇಣಿ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಯಾವ ರೆಸಿಪಿ ಬೇಕಂತ ಹೇಳಿ ಕಮೆಂಟ್ ಮುಖಾಂತರ ಹೇಳ್ರಿ. ಆ ರೆಸಿಪಿನ ಮಾಡೋ ಪ್ರಯತ್ನದ ನಾ ಇರ್ತೀನಿ ರೀ. ನೋಡ್ರಿ ಈಗ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಯಿತು. ಇತ್ತಾಗ ನಮ್ಮ ಮನೆಯವರು ಬಂದರು, ನಾನಿಲ್ಲೇ ಅವ್ರಿಗೆ ತಾಟ್ ಹಚ್ಕೊಡಾಕತ್ತೀನಿ. ಬೀನ್ಸ್ ಪಲ್ಯ ಮತ್ತು ಚಿಕನ್ ಪೆಪ್ಪರ್ ಫ್ರೈ ಅದನ್ನೂ 2 ಸ್ಪೂನಷ್ಟು ಹಚ್ಚಾಕತ್ತೇನೆ ರೀ ತಾಟೊಳಗೆ. ನೋಡಿರಿ ಎಷ್ಟು ಸೂಪರಾಗಿ ಬಂದಿತ್ತಂದ್ರೆ ಪ್ಲೇಟ್ ಎಲ್ಲ ಖಾಲಿ ಆತ್ರಿ ನಮ್ಮ ಮನೆಯೊಳಗೆ. ಇವಾಗ ಬಿಸಿ ಜೋಳದ ರೊಟ್ಟಿ ಇಂಬಲೆ ಊಟನ ಬಡ್ಸಾಕತ್ತೀನಿ ರೀ ನಾನು. ನೋಡಿರಿ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗ್ದಾಗ ಸಿಗ್ತೇನೆ ರೀ. ನಮಸ್ಕಾರ.